ಹಲೋ ಫ್ರೆಂಡ್ಸ್, ಆದಿತ್ಯ ಅಕಾಡೆಮಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಒಂದು ಸಣ್ಣ ವಿಡಿಯೋದಲ್ಲಿ ನಾವು ರಾಷ್ಟ್ರೀಯ ಆದಾಯವನ್ನು ಹೇಗೆ ಮಾಪನ ಮಾಡ್ತೀವಿ ಮತ್ತೆ ಆ ಮಾಪನ ಮಾಡುವ ವಿಧಾನಗಳು ಏನು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಒಂದೊಂದಾಗಿ ನಾವು ನೋಡೋಣ. ಇದರಲ್ಲಿ 3 ಪ್ರಕಾರದ ವಿಧಾನಗಳಿವೆ. ಒಂದು ಉತ್ಪಾದನಾ ವಿಧಾನ ಅಂತ ಕರಿತೀವಿ, ಆದಾಯದ ವಿಧಾನ, ಆಮೇಲೆ ವೆಚ್ಚದ ವಿಧಾನ ಅಂತ ಹೇಳಿ. ಉತ್ಪಾದನಾ ವಿಧಾನದಲ್ಲಿ ನಾವು ಸರಕುಗಳು ಮತ್ತು ಸೇವೆಗಳು ಎಷ್ಟು ಉತ್ಪಾದನೆ ಆಗಿದೆ ಅಂತ ಹೇಳಿ ಬೇರೆ ಬೇರೆ ವಲಯಗಳಲ್ಲಿ ಅದನ್ನು ನೋಡ್ಕೊಂಡು ಹೋಗಿ ಅದನ್ನು ಉತ್ಪಾದನಾ ವಿಧಾನ ಅಂತ ಕರಿತೀವಿ. ಆದಾಯದ ವಿಧಾನದಲ್ಲಿ ಅಂತಂದ್ರೆ ಈಗ ಉತ್ಪಾದನಾ ಅಂಗಗಳು ಇರ್ತಾವಲ್ಲ, ಭೂಮಿ ಈ ತರ, ಆ ಉತ್ಪಾದನಾ ಅಂಗಗಳಿಗೆ ಎಷ್ಟು ಆದಾಯ ಬರ್ತಿದೆ ಅಂತ ಹೇಳಿ ನಾವು ಲೆಕ್ಕ ಹಾಕೊಂಡು ಅದ್ರ ಮೇಲೆ ಕೂಡ ನಾವು ರಾಷ್ಟ್ರೀಯ ಆದಾಯವನ್ನ ಕಂಡುಹಿಡಿಯುವಂತ ಒಂದು ವಿಧಾನ ಇದು. ಆಮೇಲೆ ವೆಚ್ಚ, ಸೊ ಬೇರೆ ಬೇರೆ ಒಂದು ಉತ್ಪಾದನೆ ಮಾಡಬೇಕಾದ್ರೆ ಎಷ್ಟು ವೆಚ್ಚ ಬಿದ್ದಿರುತ್ತೆ, ಅದನ್ನೆಲ್ಲ ವೆಚ್ಚಗಳನ್ನು ಲೆಕ್ಕ ಹಾಕಿ ಕೂಡ ರಾಷ್ಟ್ರೀಯ ಆದಾಯ ವಿಧಾನಗಳನ್ನ ನೋಡೋಣ. ಸೊ ಡೀಟೇಲ್ ಆಗಿ ಒಂದೊಂದಾಗಿ ಅದರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಮೊದಲನೇದಾಗಿ ಉತ್ಪಾದನಾ ವಿಧಾನ. ಉತ್ಪಾದನಾ ವಿಧಾನದಲ್ಲಿ ನಾವು ಆಗ್ಲೇ ಹೇಳ್ದಂಗೆ ನಾವು ಒಂದು ಕಂಪನಿ ಅಥವಾ ಒಂದು ಇದು ಫ್ಯಾಕ್ಟರಿ ಎಷ್ಟು ಸರಕು ಅಥವಾ ಸೇವೆಗಳನ್ನ ಉತ್ಪಾದನೆ ಮಾಡಿದೆ, ಸೊ ಎಷ್ಟು ಉತ್ಪಾದನೆ ಮಾಡಿರ್ತೀವಲ್ಲ, ಸೊ ಬೇರೆ ಬೇರೆ ಎಲ್ಲ ವಲಯಗಳಲ್ಲಿ ನೋಡ್ತೀವಿ, ಬರೀ ಒಂದೇ ವಲಯ ಅಂತಲ್ಲ. ಈಗ ಕೃಷಿ ಕ್ಷೇತ್ರದಲ್ಲಿ ನೋಡ್ಬೋದು, IT ಕ್ಷೇತ್ರದಲ್ಲಿ ನೋಡ್ಬೋದು, ಆಮೇಲೆ ಕೈಗಾರಿಕೆ ಕ್ಷೇತ್ರದಲ್ಲಿ ನೋಡ್ಬೋದು. ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಎಷ್ಟು ಸರಕು ಮತ್ತು ಸೇವೆಗಳು ತಯಾರಾಗಿವೆ, ಆ ಉತ್ಪಾದನೆ ಆದ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯ ಎಷ್ಟಿದೆ, ಅದನ್ನೆಲ್ಲ ನಾವು ಒಟ್ಟಾಗಿ ಸೇರಿಸಿ ನೋಡಿದಾಗ ಒಂದು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಸಿಗ್ತದೆ. ಅದನ್ನ ನಾವು ಉತ್ಪಾದನಾ ವಿಧಾನ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ಕೂಡ ನಾವು 2 ರೀತಿಯ ವಿಧಾನಗಳನ್ನ ಮಾಡ್ತೀವಿ. ಒಂದು ಉಪವಿಧಾನಗಳನ್ನ ಅಂತ ಹೇಳಿ ನೋಡ್ಬೋದು. ಅದರಲ್ಲಿ ಉತ್ಪಾದನಾ ವಿಧಾನದಲ್ಲಿ ನಾವು ಒಂದು ಅಂತಿಮ ಸರಕುಗಳ ವಿಧಾನ ಅಂತ ನೋಡ್ತೀವಿ, ಇನ್ನೊಂದು ಮೌಲ್ಯ ಸೇರ್ಪಡೆ ವಿಧಾನ ಅಂತ ಹೇಳಿ ನೋಡ್ತೀವಿ. ಸೊ ಇದು ಇಂಟ್ರೆಸ್ಟಿಂಗ್. ಅಂತಿಮ ಸರಕು, ಇವು ಮೌಲ್ಯ ಸೇರ್ಪಡೆ ವಿಧಾನದ ಬಗ್ಗೆ ನಾವು ಹಿಂದ್ಗಡೆ GDP ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ದೇಶೀಯ ಉತ್ಪನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮೌಲ್ಯ ಸೇರ್ಪಡೆ ವಿಧಾನದ ಬಗ್ಗೆ ಅಲ್ಲಿ ಚರ್ಚೆ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ಸ್ನು ಇದರಲ್ಲಿ ಈಗ ಹಾಕಿರ್ತೀನಿ, ನೀವು ಬೇಕಂದ್ರೆ ಆ ವಿಡಿಯೋ ಹೋಗಿ ನೋಡ್ಬೋದು. ಸೊ ಇವತ್ತು ನಾನು ಅಂತಿಮ ಸರಕುಗಳ ವಿಧಾನದ ಬಗ್ಗೆ ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ಸೊ ಅಂತಿಮ ಸರಕುಗಳ ವಿಧಾನ ಅಂತಂದ್ರೆ ಕೃಷಿ ಕ್ಷೇತ್ರದ ನೋಡೋಣ. ಈಗ ರೈತ ಇರ್ತಾನೆ, 1 ಎಕರೆ ಜಮೀನಲ್ಲಿ ಅಕ್ಕಿ ಬೆಳೆದಿರ್ತಾನೆ. ಸೊ ಅಕ್ಕಿ 1 ಎಕರೆಗೆ 1 ಕ್ವಿಂಟಲ್ ಉತ್ಪನ್ನ ಆಗಿರುತ್ತೆ. ಓಕೆ, ಸೊ 1 ಕ್ವಿಂಟಲ್ ಬರುತ್ತೆ. ಈ 1 ಕ್ವಿಂಟಲ್ ಅಕ್ಕಿಯ ಮಾರುಕಟ್ಟೆಯಲ್ಲಿ ಬೆಲೆ 1,000 ಅಂತ 10,000 ಅನ್ಕೊಳ್ರಿ. ಸೊ 10,000 ಮಾರುಕಟ್ಟೆ ಬೆಲೆ. ಸೊ ಹಾಗಾದ್ರೆ ಈಗ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕೋ ಉತ್ಪಾದನಾ ವಿಧಾನ ಅಡಿಯಲ್ಲಿ, ಅದು ಅಂತಿಮ ಸರಕುಗಳ ವಿಧಾನದ ಅಡಿಯಲ್ಲಿ ನಾವು ಈ 10,000ವನ್ನು ಆದಾಯಕ್ಕೆ ಪರಿಗಣನೆ ತಗೋತೀವಿ. ಆದರೆ ಮೌಲ್ಯ ಸೇರ್ಪಡೆ ವಿಧಾನದಲ್ಲಿ ಒಂದು ಸ್ವಲ್ಪ ಬೇರೆ ಆಗತ್ತೆ. ಮೌಲ್ಯ ಸೇರ್ಪಡೆ ವಿಧಾನದಲ್ಲಿ ಇದನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ಈಗ ಅದೇ ರೈತ 1 ಕ್ವಿಂಟಲ್ ಅಕ್ಕಿಯನ್ನ ಬೆಳೆದಿದ್ರೆ ಇಲ್ಲಿ ಬೀಜ, ಆಮೇಲೆ ಗೊಬ್ಬರ, ಆಮೇಲೆ ಕೀಟನಾಶಕ, ಓಕೆ, ಇದನ್ನೆಲ್ಲ ಬಳಸಿರ್ತಾನಲ್ವಾ. ಅಂತಿಮ ಸರಕುಗಳ ವಿಧಾನದಲ್ಲಿ ನಾವು ಏನ್ ಮಾಡ್ತೀವಿ, ಬೀಜ, ಗೊಬ್ಬರ, ಕೀಟನಾಶಕ ಇವನ್ನೆಲ್ಲ ಬಳಸಿದ್ರು ಅದನ್ನೆಲ್ಲ ಲೆಕ್ಕ ಹಿಡ್ಕೊಂಡು ಫೈನಲ್ ಆಗಿ 10,000 ಮಾರುಕಟ್ಟೆ ಬೆಲೆ ಇದ್ರೆ ನಾವು ಆ 10,000 ಅಷ್ಟೇ ಪರಿಗಣನೆಗೆ ತಗೋತೀವಿ. ಆದ್ರೆ ಈ ಮೌಲ್ಯ ಸೇರ್ಪಡೆ ವಿಧಾನ ಇದೆಯಲ್ಲ, ನಾವು ಪ್ರತಿಯೊಂದು ಹಂತದಲ್ಲಿ ಎಷ್ಟು ಮೌಲ್ಯ ಸೇರ್ಪಡೆ ಆಗಿದೆ ಅಂತ ಹೇಳಿ ಅದನ್ನ ಬ್ರೇಕ್ಅಪ್ ಮಾಡಿ ನೋಡ್ತೀವಿ, ಬ್ರೇಕ್ ಡೌನ್ ಮಾಡಿ ನೋಡ್ತೀವಿ. ಈಗ ಎಕ್ಸಾಂಪಲ್, ಈಗ ಇದೇ 1 ಕ್ವಿಂಟಲ್ ಅಕ್ಕಿ ಬೆಳೆಯೋಕೆ 10,000 ರೂಪಾಯಿ ಮಾರುಕಟ್ಟೆ ಬೆಲೆಯ 1 ಕ್ವಿಂಟಲ್ ಅಕ್ಕಿ ಬೆಳೆಯೋಕೆ ಬೀಜ, ಗೊಬ್ಬರ ಮತ್ತು ಕೀಟನಾಶಕ ಬಳಸಿರ್ತಾನೆ. ಹಾಗಾದ್ರೆ ನಾವು ಏನ್ ನೋಡ್ತೀವಿ, ಈಗ ಬೀಜ, ಗೊಬ್ಬರ ಮತ್ತು ಕೀಟನಾಶಕದ ಬೆಲೆ ಎಷ್ಟು ಖರ್ಚು ಮಾಡಿದ ಅಂತ ಹೇಳಿ ನಾವು ನೋಡ್ತೀವಿ. ಈಗ ರೈತ 3,000 ರೂಪಾಯಿ ಬೀಜ, ಗೊಬ್ಬರ ಮತ್ತು ಕೀಟನಾಶಕಕ್ಕೆ ಖರ್ಚು ಮಾಡಿದ್ರೆ ಅದನ್ನ ನಾವು ಆ 10,000ದಲ್ಲಿ ಕಳಿತೀವಿ. ಯಾಕಂತಂದ್ರೆ ಈಗ ಬೀಜ ಗೊಬ್ಬರದ ಒಂದು ಫ್ಯಾಕ್ಟರಿ ಇರ್ತದಲ್ಲ, ಬೀಜ ಗೊಬ್ಬರದ ಫ್ಯಾಕ್ಟರಿ, ಈ ಫ್ಯಾಕ್ಟರಿಯಲ್ಲಿ ಅದನ್ನ ನಾವು ಸಪರೇಟ್ ಆಗಿ ಲೆಕ್ಕ ಹಾಕಿರ್ತೀವಿ. ಯಾಕಂದ್ರೆ ಈಗ ಬೀಜ, ಗೊಬ್ಬರ, ಕೀಟನಾಶಕದ ಉತ್ಪನ್ನ ಎಷ್ಟು ಅಂತ ಹೇಳಿ ಇಲ್ಲಿ ನೋಡಿದಾಗ ಇಲ್ಲಿ ನಮಗೆ 3,000 ಉತ್ಪನ್ನ ಆಗಿದೆ ಅಂತ ಹೇಳಿ ಇಲ್ಲಿ ಸಿಕ್ಕಿರುತ್ತೆ. ಹಾಗಾಗಿ ಇಲ್ಲಿ ನಾವು ಆ 3,000 ಬೀಜ ಗೊಬ್ಬರ ರೈತ ಬಳಸಿದ ಮೇಲೂ ಕೂಡ ಅದನ್ನ ಲೆಕ್ಕ ಹಾಕಿದ್ರೆ ನಾವು ಡಬಲ್ ಕೌಂಟಿಂಗ್ ಅಥವಾ ದ್ವಿಗಣನೆ ಆಗತ್ತೆ ಅಂತ ಹೇಳಿ ನಾವು ಏನ್ ಮಾಡ್ತೀವಿ, ಈ ಕಡೆ ಆಗಿದ್ದನ್ನ ಇಲ್ಲಿ 3,000 ಆಗಿದ್ದನ್ನ ಇಲ್ಲಿ ರೈತ ಎಷ್ಟು ಬಳಸಿರ್ತಾನೋ ಅಷ್ಟು ನಾವು ಮೈನಸ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಅದನ್ನ ಡಬಲ್ ಕೌಂಟ್ ಆಗಬಾರ್ದು ಅಂತ ಹೇಳಿ. ಇದನ್ನ ನಾವು ಮೌಲ್ಯ ಸೇರ್ಪಡೆ ವಿಧಾನ ಅಂತ ಕರಿತೀವಿ. ಯಾಕಂತಂದ್ರೆ ಈ ಹಂತದಲ್ಲಿ 3,000 ರೂಪಾಯಿ ಬೀಜ, ಗೊಬ್ಬರ, ಕೀಟನಾಶಕದ ತಯಾರಾಯಿತು, ಇದನ್ನ ನಾವು ಸಪರೇಟ್ ಆಗಿ ಗಣನೆಗೆ ತಗೋತೀವಿ. ಆಮೇಲೆ ಈ ಕೃಷಿ ಮಾಡಬೇಕಾದ್ರೆ ಈ ಹಂತದಲ್ಲಿ ಈ ಅಕ್ಕಿ ಹೊರಗೆ ಬರಬೇಕಾದ್ರೆ ಎಷ್ಟು ಮೌಲ್ಯ ಸೇರ್ಪಡೆ ಆಗಿದೆ ಅಂದ್ರೆ 7,000 ರೂಪಾಯಿದು ಮೌಲ್ಯ ಸೇರ್ಪಡೆ ಆಗಿದೆ. ಈ 3,000ಗೆ 7,000 ರೂಪಾಯಿದು ಮೌಲ್ಯ ಸೇರ್ಪಡೆ ಆಗಿದೆ.
ಸೊ ನಾವು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದಾಗ 10,000 ಬರುತ್ತದು. ಇಲ್ಲಿ ನಾವು ಸಪ್ರೇಟ್ 3,000 ಲೆಕ್ಕ ಹಾಕೊಂಡಿರ್ತೀವಿ. ಆಮೇಲೆ ಕೃಷಿ ಕ್ಷೇತ್ರದ ಲೆಕ್ಕ ಹಾಕೊಂಡಾಗ ಇಲ್ಲಿ 7,000 ರೂಪಾಯಿ ಬಂದಿರ್ತದೆ. ಟೋಟಲ್ ಆಗಿ ಎರಡು ಕೂಡಿಸಾಗ ನಮ್ಮ ರಾಷ್ಟ್ರೀಯ ಆದಾಯ 10,000 ಅಂತಾನೆ ಬಂದಿರುತ್ತೆ. ಸೊ ಇದನ್ನು ನಾವು ಮೌಲ್ಯ ಸೇರ್ಪಡೆ ವಿಧಾನ ಅಂತೀವಿ. ಯಾಕಂದ್ರೆ ಇಲ್ಲಿ ನಾವು ಮೌಲ್ಯ ಎಷ್ಟು ಸೇರ್ಪಡೆ ಮಾಡಿದ್ವಿ? 7,000. ಯಾಕಂದ್ರೆ 3,000 ಆಲ್ರೆಡಿ ಬೇರೆ ಕಡೆ ಅದು ತಯಾರಾಗಿ ಬಂದಿದ್ದ ಒಂದು ಮೌಲ್ಯ ಅದು. ಹಾಗಾಗಿ ಅದನ್ನು ನಾವು ಇಲ್ಲಿ ಗಣನೆಗೆ ತಗೊಳ್ಳೋದಿಲ್ಲ. ಅದೇ ನಾವು ಅಂತಿಮ ಸರಕುಗಳ ವಿಧಾನದಲ್ಲಿ ಏನು ಮಾಡ್ತೇವೆ ಅಂತಂದ್ರೆ, ಈಗ ಬೀಜ, ಗೊಬ್ಬರ, ಕೀಟನಾಶಕ ರೈತ ಏನು ಬಳಸಿರ್ತಾನ ಇದನ್ನು ನಾವು ಸಪರೇಟ್ ಆಗಿ ಇಲ್ಲಿ ಲೆಕ್ಕ ಮಾಡೋಕ್ಕೆ ಹೋಗೋದಿಲ್ಲ. ಈ ಫ್ಯಾಕ್ಟ್ರಿ ಏನಿರುತ್ತಲ್ಲ, ಈ ಫ್ಯಾಕ್ಟ್ರಿ ಬೀಜ ಗೊಬ್ಬರ ತಯಾರು ಮಾಡ್ತಿತ್ತಂದ್ರೆ ಇದನ್ನು ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಅವೇನು ಮಾಡ್ತೀವಿ, ಅದು ಇಲ್ಲಿ ಬೀಜ ಗೊಬ್ಬರ ಎಲ್ಲ ತಯಾರೇನಾಗಿರ್ತದಲ್ಲ ಅದನ್ನು ರೈತ ಬಳಸ್ಕೊಂಡು ಎಷ್ಟು ಮೌಲ್ಯದ ಸರಕು ಅಂದರೆ ಫೈನಲ್ ಅಂತ ಕರಿತೀವಿ, ಅದಕ್ಕೆ ಅಂತಿಮ ಸರಕುಗಳು. ಇದನ್ನೆಲ್ಲ ಬಳಸ್ಕೊಂಡು ಅಂತಿಮವಾಗಿ ಒಂದು ಸರಕು ತಯಾರು ಮಾಡಬೇಕಲ್ಲ. ಸೊ ಅಂತಿಮವಾಗಿ ಈ ಸರಕು ಅಥವಾ ಸೇವೆ ಎಷ್ಟು ಮೌಲ್ಯದ ತಯಾರಾಯಿತು? 10,000 ಮಾರುಕಟ್ಟೆ ಬೆಲೆಯಲ್ಲಿ. ಹಾಗಾದರೆ ಇದೇ 10,000 ಬೆಲೆನ ನಾವು ಡೈರೆಕ್ಟಾಗಿ ತೊಗೊಂಡ್ಬಿಡ್ತೀವಿ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ ಮೌಲ್ಯ ಸೇರ್ಪಡೆಯಲ್ಲಿ ನಾವು ಬ್ರೇಕಪ್ ಮಾಡ್ತೀವಿ. ಇಲ್ಲಿ 7,000 ರೂಪಾಯಿ ಮೌಲ್ಯ ಸೇರ್ಪಡೆ ಆಗಿದೆ, ಆಮೇಲೆ ಈ ಕಡೆ ಬೀಜ ಗೊಬ್ಬರದ್ದು 3,000 ಸೇರ್ಪಡೆ ಆಗಿದೆ ಅಂತೇಳಿ ಬ್ರೇಕ್ ಮಾಡಿ ನೋಡ್ತೀವಿ. ಆದರೆ ಅಂತಿಮ ಸರಕುಗಳ ವಿಧಾನದಲ್ಲಿ ನಾವು ಇದನ್ನು ನಾವು ಗಣನೆಗೆ ತಗೊಳ್ಳೋದಿಲ್ಲ, ಇಲ್ಲಿ 0 ಮಾಡಿಬಿಡ್ತೀವಿ. ಯಾಕಂದರೆ ಇಲ್ಲಿ ತಯಾರಾದ ವಸ್ತುಗಳು ಕೊನೆಗೆ ಕೃಷಿಯಲ್ಲಿ ಅಥವಾ ಬೇರೆ ಕ್ಷೇತ್ರದಲ್ಲಿ ಬಳಕೆ ಆಗಿರ್ತದೆ. ಹಾಗಾಗಿ ನಾವು ಅಂತಿಮವಾಗಿ ಆ ಸರಕು ಎಷ್ಟು ಮೌಲ್ಯದ ತಯಾರಾಯಿತು ಅಂಥೇಳಿ ಅಷ್ಟೇ ನೋಡಿ ಅದನ್ನು ಲೆಕ್ಕ ಹಾಕ್ತೀವಿ. ಸೊ ಇದು ಉತ್ಪಾದನಾ ವಿಧಾನ. ಸೊ ಮುಂದೆ ಹೋಗೋದಾದ್ರೆ ಆದಾಯದ ವಿಧಾನ. ಸೊ ನಿಮಗೆ ಇಲ್ಲಿ ಮುಂದೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಕ್ವೆಶನ್ಸ್ ನಿಮಗೆ ಯಾವ ಥರ ಕೇಳ್ಬೋದು ಅಂಥೇಳಿ ಒಂದೆರಡು ಕ್ವೆಶನ್ಸ್ನ ನಿಮಗೆ ತಿಳಿಸ್ತೀನಿ ಇಲ್ಲಿ. ಓಕೆ, ಸೊ ಈಗ ಉತ್ಪಾದನಾ ವಿಧಾನದಲ್ಲಿ ನಿಮಗೆ ಎರಡು ಥರದ ವಿಧಾನಗಳ ಯಾವುದು ಅಂಥೇಳಿ ನೀವು ನೋಡ್ಬೋದು, ಆಪ್ಷನ್ಸ್ ಕೊಡ್ಬೋದು. ಇಲ್ಲಿ ಅಂತಿಮ ಸರಕುಗಳ ವಿಧಾನ ಮತ್ತು ಮೌಲ್ಯ ಸೇರ್ಪಡೆ ವಿಧಾನ ಅಂಥೇಳಿ ಈ ಥರ ಕ್ವಶನ್ ಬರ್ಬೋದು. ಅಥವಾ ಇದು ಬೇಸಿಕ್ ಆಯಿತು. ಈಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಥವಾ ಸ್ವಲ್ಪ ಟಫ್ ಕ್ವಶನ್ಸ್ ನೋಡೋದಾದ ಅಂತಂದರೆ ಈಗ ನಿಮಗೆ ಕೇಳ್ಬೋದು, ಈ ಹೇಳಿಕೆಯಲ್ಲಿ ಯಾವ ಹೇಳಿಕೆ ಸರಿ ಅಂತ ಹೇಳಿ. ಈ ಉತ್ಪಾದನಾ ವಿಧಾನದಲ್ಲಿ ಅದರಲ್ಲೂ ಅಂತಿಮ ಸರಕುಗಳ ವಿಧಾನದಲ್ಲಿ ದ್ವಿಗಣನೆ ಸಮಸ್ಯೆ ಇದೆ ಅಂಥೇಳಿ ಒಂದು ಕ್ವಶನ್ ಬರ್ಬೋದು. ಆಮೇಲೆ ಮೌಲ್ಯ ಸೇರ್ಪಡೆ ವಿಧಾನದಲ್ಲಿ ದ್ವಿಗಣನೆ ಸಮಸ್ಯೆ ಇಲ್ಲ ಅಂಥೇಳಿ ಬರ್ಬೋದು. ಸರಿಯಾದ ಹೇಳಿಕೆ ಆನ್ಸರಲ್ಲಿ ನೀವೇನು ಮಾಡಬೇಕು, ಯಾಕಂದರೆ ಅಂತಿಮ ಸರಕುಗಳ ವಿಧಾನದಲ್ಲಿ ದ್ವಿಗಣನೆ ಸಮಸ್ಯೆ ಇಲ್ಲ, ಆಮೇಲೆ ಮೌಲ್ಯ ಸೇರ್ಪಡೆ ವಿಧಾನದಲ್ಲಿಯೂ ಕೂಡ ದ್ವಿಗಣನೆ ಸಮಸ್ಯೆ ಇಲ್ಲ. ಈಗ ಈ ಥರ ಕ್ವಶನ್ಸ್ ಬಂದರೆ ನೀವು ನಿಮಗೆ ಗೊತ್ತಿರಬೇಕು ಏನಂತಂದರೆ ಅಂತಿಮ ಸರಕುಗಳ ವಿಧಾನದಲ್ಲಿಯೂ ಕೂಡ ದ್ವಿಗಣನೆ ಸಮಸ್ಯೆ ಇಲ್ಲ. ಯಾಕಂದರೆ ಅದು ನೋಡೋಕ್ಕೆ ನಿಮಗೆ ಇಲ್ಲಿ 10,000 ದ್ವಿಗಣನೆ ಆಗಿದೆ ಅಂಥೇಳಿ ಅನ್ನಿಸ್ಬೋದು. ಆದರೆ ನೀವು ಮಧ್ಯದಲ್ಲಿ ಏನು ವಸ್ತುಗಳನ್ನ ಬಳಕೆ ಮಾಡಿ ಉತ್ಪಾದನೆ ಮಾಡಿರ್ತಾರಲ್ಲ ಆ ಮಧ್ಯ ವಸ್ತುಗಳ ಬೆಲೆಯನ್ನು ಅಥವಾ ಮೌಲ್ಯವನ್ನು ಲೆಕ್ಕಕ್ಕೆ ಪರಿಗಣನೆ ಮಾಡೋದಿಲ್ಲ. ಹಾಗಾಗಿ ಇಲ್ಲಿಯೂ ಕೂಡ ದ್ವಿಗಣನೆ ಆಗೋದಿಲ್ಲ. ಸೊ ಈ ಕ್ವಶನ್ ನಿಮಗೆ ಇಂಪಾರ್ಟೆಂಟ್. ಮೇನ್ ಡಿಫರೆನ್ಸ್ ಅಂದರೆ ಇದು. ಮುಂದೆ ಆದಾಯದ ವಿಧಾನದಲ್ಲಿ ಈಗ ಉತ್ಪಾದನೆ ಮಾಡಬೇಕಾದ್ರೆ ಬೇರೆ ಬೇರೆ ಉತ್ಪಾದನಾ ಅಂಗಗಳನ್ನು ಬಳಕೆ ಮಾಡಿರ್ತೀವಿ. ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ ಹಿಂದಿನ ವಿಧಾನದಲ್ಲಿ ವಿಡಿಯೋಗಳಲ್ಲಿ. ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆಗಳನ್ನು ಇದನ್ನೆಲ್ಲ ಬಳಸ್ತೀವಿ. ಅದಕ್ಕೆ ಏನು ಮಾಡ್ತೀವಿ, ಅದನ್ನೆಲ್ಲ ಬಳಸಬೇಕಾದ್ರೆ ಪ್ರತಿಫಲವಾಗಿ ಅದು ವಾಪಸ್ ಆದಾಯ ಕೊಡಬೇಕಲ್ಲ ಆ ಉತ್ಪಾದನೆ ಅಂಗಗಳಿಗೆ. ಅದಕ್ಕೆ ನಾವು ಯಾವ್ಯಾವ ರೂಪದಲ್ಲಿ ಕೊಡ್ತೇವೆ ಅಂತಂದರೆ, ಭೂಮಿಗೆ ನಾವು ಗೇಣಿ ರೂಪದಲ್ಲಿ ಕೊಡ್ತೀವಿ, ಶ್ರಮಕ್ಕೆ ನಾವು ಕೂಲಿ ರೂಪದಲ್ಲಿ ಕೊಡ್ತೀವಿ, ಬಂಡವಾಳ ಹಾಕಿದರೆ ಅದಕ್ಕೆ ಬಡ್ಡಿ ರೂಪದಲ್ಲಿ, ಆಮೇಲೆ ಸಂಘಟನೆ ಆದಮೇಲೆ ಅದಕ್ಕೆ ಲಾಭದ ರೂಪದಲ್ಲಿ ನಾವು ಹಿಂತಿರುಗಿಸ್ತೀವಿ. ಹಾಗಾದರೆ ಈ ಉತ್ಪಾದನಾ ಅಂಗಗಳಲ್ಲಿ ಇವು ಯಾವ್ಯಾವ ಇದೆಲ್ಲ ಉತ್ಪಾದನಾ ಅಂಗಗಳು ಎಷ್ಟು ಆದಾಯವನ್ನು ಮಾಡಿದ್ವು ಅದನ್ನು ನಾವೆಲ್ಲ ಒಟ್ಟು ಸೇರಿಸಿ ನೋಡಿದಾಗ ನಮಗೆ ರಾಷ್ಟ್ರೀಯ ಆದಾಯದ ಇನ್ನೊಂದು ವಿಧಾನ ಸಿಗ್ತದೆ. ಈ ಎಕ್ಸಾಂಪಲ್ ಈಗ ಅದೇ ವಿಷಯಕ್ಕೆ ಬಂದರೆ ಅಗ್ರಿಕಲ್ಚರ್ದ ಸೇಮ್ ಎಕ್ಸಾಂಪಲ್ನ ಇಲ್ಲಿ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಒಂದು ಎಕರೆ ಜಮೀನು, 1 ಎಕರೆ ಜಮೀನಲ್ಲಿ 1 ಕ್ವಿಂಟಲ್ ಅಕ್ಕಿ ಬೆಳೆದ ರೈತ. ಈ 1 ಕ್ವಿಂಟಲ್ ಬೆಳಿಬೇಕಂತಂದ್ರೆ ಇಲ್ಲಿ ಏನು ಕೊಟ್ಟಿರ್ತಾನೆ, ಈ ಭೂಮಿ ಬಳಸಿದ್ದಕ್ಕೆ ಲೆಟ್ಸೆ 1,000 ಗೇಣಿ ಕೊಟ್ಟಿರ್ತಾನೆ. ಆಮೇಲೆ ಇಲ್ಲಿ ಅವನು ಶ್ರಮ ಹಾಕಿರ್ತಾನೆ, ಒಂದು 4-5 ಲೇಬರ್ಸ್ನ ಕರ್ಕೊಂಬಂದು ಅವ್ರ ಕಡೆಯಿಂದ ಕೆಲಸ ಮಾಡಿಸಿರ್ತಾನೆ. ಸೊ ಅವ್ರ ಶ್ರಮಕ್ಕೆ ಒಂದು 2,000 ರೂಪಾಯಿ ಕೂಲಿಯಾಗಿ ಕೊಟ್ಟಿರ್ತಾನೆ. ಆಮೇಲೆ ಇಲ್ಲಿ ಬೀಜ ಗೊಬ್ಬರ ಖರೀದಿ ಮಾಡೋಕ್ಕೆ ಇದೇನು ಮಾಡಿರ್ತಾನೆ ರೈತ, ಬ್ಯಾಂಕ್ದಿಂದ ಸಾಲ ತೊಗೊಂಡಿರ್ತಾನೆ. ಸೊ ಆ ಬ್ಯಾಂಕ್ದಿಂದ ಸಾಲ ತೊಗೊಂಡಾಗ ಅಲ್ಲಿ ಬಡ್ಡಿ ರೂಪದಲ್ಲಿ ಒಂದು 500 ರೂಪಾಯಿ ಕೊಡಬೇಕಾಗತ್ತೆ ಬ್ಯಾಂಕಿಗೆ. ಸೊ ಹೀಗಾಗಿ ಎಷ್ಟಾಯಿತು, 3,500. ಓಕೆ, ಆಮೇಲೆ ಕೊನೆಗೆ ಲಾಭ ಬಂದಿರುತ್ತಲ್ಲ, ಈ 3,000 10,000 ರೂಪಾಯಿ ಮಾರ್ಕೆಟ್ ಬೆಲೆ ಇರುತ್ತದು.
3,500 ಮೈನಸ್ ಮಾಡಿದರೆ 6,500 ಲಾಭ ಬಂದರೆ, ಸೊ ಟೋಟಲ್ ಆಗಿ ಇದನ್ನೆಲ್ಲ ಸೇರಿಸಿದಾಗ 10,000 ರೂಪಾಯಿ. ಸೊ ಇದು ಆದಾಯದ ವಿಧಾನ. ಏನು ಯಾವುದು ಇದು? ಎಲ್ಲ ಉತ್ಪಾದನೆ ಅಂಗಗಳು ಎಷ್ಟೆಷ್ಟು ಆದಾಯ ಪಡೆದುಕೊಂಡು ಅದನ್ನು ನಾವು ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ಎಲ್ಲ ರೈತರಿಗೆ ಬಂದಿರಲ್ಲ. ಇದು 10,000 ರೈತನ ಒಬ್ಬನಿಗೆ ಬಂದಿರಲ್ಲ. 3,500 ಕೂಲಿ ಮಾಡೋರು ಅವರು ಆದಾಯ ಇರ್ತದೆ. ಆಮೇಲೆ ಭೂಮಿ ಒಡೆ ಇರ್ತಾನಲ್ಲ, ಭೂಮಿ ಒಡೆಗೆ ಗೇಣಿ ರೂಪದಲ್ಲಿ ಅವನಿಗೆ 1,000 ಇಲ್ಲಿ ಬಂದಿರುತ್ತೆ ಆದಾಯ. ಆಮೇಲೆ ಶ್ರಮದವ್ರಿಗೆ, ಕೂಲಿಯವರಿಗೆ ಶ್ರಮದಿಂದ 2,000 ಬಂದಿರುತ್ತೆ. ಬಂಡವಾಳ ಅಂದರೆ ಬ್ಯಾಂಕಿಗೆ 500 ರೂಪಾಯಿ ಬಡ್ಡಿ ಹೋಗಿರುತ್ತೆ. ಮತ್ತೆ ಸಂಘಟನೆಗಳಿಗೆ ಲಾಭದ ಹಂಚಿಕೆ ಆಗಿರುತ್ತದೆ. ಸೊ ಹೀಗಾಗಿ ಇದನ್ನೆಲ್ಲ ಸೇರಿಸಿ ನಾವು ಲೆಕ್ಕ ಹಾಕಿದಾಗ ಮತ್ತೆ 10,000 ಬರ್ತದೆ ರಾಷ್ಟ್ರೀಯ ಆದಾಯ. ಸೊ ಇದು ಒಂಥರ ವಿಧಾನ ನಾವು ಇಲ್ಲಿ ನೋಡಿದ್ದೀವಿ, ರಾಷ್ಟ್ರೀಯ ಆದಾಯನ ಲೆಕ್ಕ ಹಾಕೋದು ಹೇಗೆ ಅಂಥೇಳಿ. ಆಮೇಲೆ ಕೊನೆಗೆ ವೆಚ್ಚದ ವಿಧಾನ. ಸೊ ವೆಚ್ಚದ ವಿಧಾನದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಒಂದು ಏನೇ ಉತ್ಪಾದನೆ ಮಾಡಬೇಕಂತಂದರೆ ಅದನ್ನು ನಾವು ಬೇಡಿಕೆಯ ಆಧಾರದ ಮೇಲೆ ಉತ್ಪನ್ನವನ್ನು ಮಾಡಿರ್ತೀವಿ. ಓಕೆ, ಸೊ ಹಾಗಾಗಿ ನಾವು ಈಗ ಅನುಭೋಗಿಗಳು, ಉತ್ಪಾದಕರು ಮತ್ತು ಸರ್ಕಾರ ಮಾಡುವ ಇವು 3 ಜನರ ವೆಚ್ಚವನ್ನು ಲೆಕ್ಕ ಹಾಕ್ತೀವಿ. ಓಕೆ, ಎಕ್ಸಾಂಪಲ್, ಈ ಅನುಭೋಗಿಗಳು ಎಷ್ಟು ಖರ್ಚು ಮಾಡಿದ್ರು? 1,000. ಆಮೇಲೆ ಉತ್ಪಾದಕರು ಎಷ್ಟು ಖರ್ಚು ಮಾಡಿದ್ರು? ಉತ್ಪಾದಕರು ಹೇಗೆ ಖರ್ಚು ಮಾಡ್ತಾರೆ ಅಂತಂದ್ರೆ, ಹಿಂದಿನ ಎಕ್ಸಾಂಪಲ್ ನಾವು ನೋಡಿದ್ವಿ, ಉತ್ಪಾದನಾ ಅಂಗಗಳ ಮೇಲೆ ಅವರು ಖರ್ಚು ಮಾಡಿರ್ತಾರೆ, ಅದಕ್ಕೆ ಒಂದು 3,500 ಅನ್ಕೊಳ್ರಿ. ಆಮೇಲೆ ಸರ್ಕಾರ ಕೆಲವೊಂದು ಖರ್ಚು ಮಾಡಿರುತ್ತೆ. ಸೊ ಸರ್ಕಾರ ಅದು ಏನೇನು ಖರ್ಚು ಮಾಡಿರುತ್ತೆ ಅದ್ರ ಮೇಲೆ ಅಂತಂದ್ರೆ, ಸಬ್ಸಿಡಿ ಕೊಟ್ಟಿರ್ಬೋದು, ಏನೋ ಕೊಟ್ಟಿರ್ಬೋದು. ಸರ್ಕಾರ 1,000 ಖರ್ಚು ಮಾಡಿರುತ್ತೆ. ಹೀಗೆ ನಾವು ಅದನ್ನು ಎಲ್ಲ ಲೆಕ್ಕ ಹಾಕಿದಾಗೆ 4,500. ಇದು ವೆಚ್ಚದ ವಿಧಾನ. ಈಗ ನಿಮಗೆ ಈ ನಂಬರ್ ಸೇಮ್ ಬರ್ಬೇಕಂತಲ್ಲ. ಈಗ ನೀವು ರಾಷ್ಟ್ರೀಯ ಆದಾಯ ಯಾವುದದು ಉತ್ಪಾದನಾ ವಿಧಾನದಲ್ಲಿ ನಿಮಗೆ 10,000 ಬಂದಿತ್ತು. ಅದೇ ಥರ ನೆಕ್ಸ್ಟ್ ನೀವು ಆದಾಯದ ವಿಧಾನ ನೋಡಿದಾಗೆ ಇಲ್ಲಿ 10,000 ಬರಲೇಬೇಕಂತೇನಿಲ್ಲ. ಯಾಕಂದ್ರೆ ನಾನು ಬರೀ ಇದು ಒಂದು ಕ್ಷೇತ್ರದ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಆ ಖರ್ಚನ್ನು ನೀವು ಎಲ್ಲ ಕ್ಷೇತ್ರಕ್ಕೆ ನೋಡಿದಾಗ ಹೆಚ್ಚು ಕಡಿಮೆ ಟೋಟಲ್ ಅಮೌಂಟ್ ನಿಮಗೆ ಸೇಮೇ ಬರುತ್ತೆ ಅವಾಗ. ಆಮೇಲೆ ವೆಚ್ಚದ ವಿಧಾನದಲ್ಲಿ ನಾನು ಹೇಳಿದೆ, ಅಂದ್ರೆ ಈ ಕೃಷಿ ಕ್ಷೇತ್ರದಲ್ಲಿ ನಿಮಗೆ ಈಗ ವೆಚ್ಚ ಆಗಿರೋದು 4,500 ಅಂತೇಳಿ ಆಗ್ಬೋದು. ಆದರೆ ಬೇರೆ ಕ್ಷೇತ್ರದಲ್ಲಿ ಹೆಚ್ಚಿಗೆ ವೆಚ್ಚ ಆಗಿರ್ತದೆ. ಅದನ್ನು ನಾವೆಲ್ಲ ಒಟ್ಟುಗೂಡಿಸಿ ಸೇರಿಸಿ ನೋಡಿದಾಗ ನಮಗೋದು ಹೆಚ್ಚು ಕಡಿಮೆ ರಾಷ್ಟ್ರೀಯ ಆದಾಯ 10,000 ಅಂತಾನೆ ಬರುತ್ತೆ. ಸೊ 3ದರಲ್ಲಿ ನಮಗೆ ಕೊನೆಗೆ ಬರುವ ಆದಾಯ ಸೇಮ್ ಇರ್ತದೆ. ಆದರೆ ಒಂದೊಂದು ಕ್ಷೇತ್ರಕ್ಕೆ ನಾವು ಎಕ್ಸಾಂಪಲ್ ತಗೊಂಡು ಇಲ್ಲಿ ನಿಮಗೆ ತಿಳಿಸ್ಬೇಕಾದ್ರೆ ಒಂದರಲ್ಲಿ ಹೆಚ್ಚಿಗೆ ಬರ್ಬೋದು, ಒಂದರಲ್ಲಿ ಕಡಿಮೆ ಮಾಡಬಹುದು. ಅವಾಗ ಒಂದೇ ಕ್ಷೇತ್ರದ ಎಕ್ಸಾಂಪಲ್ ತಗೊಂಡು ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲ ಕ್ಷೇತ್ರವನ್ನು ಒಟ್ಟುಗೂಡಿಸಿ ನೋಡಿದಾಗ ಅವಾಗ ಹೆಚ್ಚು ಕಡಿಮೆ ನಮಗೆ ಸೇಮ್ ಆದಾಯ ಬರ್ತದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ 3 ವಿಧಾನಗಳನ್ನ ಚರ್ಚೆ ಮಾಡಿದ್ವಿ. ಒಂದೆರಡು ಕ್ವಶನ್ಸ್ ನೋಡ್ಬೇಕಂತಂದ್ರೆ ನಿಮಗೆ ಕ್ವಶನ್ಸ್ ಏನ್ ಬರ್ಬೋದು ಅಂತಂದ್ರೆ, ವೆಚ್ಚದ ವಿಧಾನ ಮತ್ತೆ ಉತ್ಪಾದನಾ ವಿಧಾನದಲ್ಲಿ ಯಾವ ವಿಧಾನ ಸರಿ ಅಂತ ಹೇಳಿ ಈ ತರ ಕ್ವಶನ್ ಬರ್ಬೋದು. ಅಂದ್ರೆ ಈ ಹೇಳಿಕೆ ಸರಿನಾ, ವೆಚ್ಚದ ವಿಧಾನ ಉತ್ಪಾದನೆ ವಿಧಾನಕ್ಕಿಂತ ಸರಿಯಾದದ್ದು, ಅಥವಾ ಉತ್ಪಾದನಾ ವಿಧಾನ ವೆಚ್ಚದ ವಿಧಾನಕ್ಕಿಂತ ಸರಿಯಾಗಿರೋದು ಅಂತ ಹೇಳಿ ಈ ತರ ನಿಮಗೆ ಕ್ವಶನ್ ಬಂತಂದ್ರೆ ಇಲ್ಲಿ ನಿಮ್ಮ ಉತ್ತರ ಏನಾಗಿರ್ತದೆ ಅಂತಂದ್ರೆ ಎರಡೂ ವಿಧಾನಗಳ ಸಮ. ಅಲ್ಲಿ ಆ ಥರ ಆಪ್ಷನ್ ಆಯ್ಕೆಗಳಿತ್ತಂತಂದ್ರೆ ನೀವು ಎರಡೂ ಸರಿಯಾದ ವಿಧಾನಗಳು ಅಂತ ಹೇಳಿ ಉತ್ತರ ನೀಡಬೇಕಾಗುತ್ತೆ. ಆಮೇಲೆ ಕೆಲವೊಂದು ರಾಷ್ಟ್ರೀಯ ಆದಾಯ ಮಾಪನ ಮಾಡೋಕ್ಕೆ ಕೆಲವೊಂದು ತೊಡಕುಗಳು ಅಥವಾ ಸಮಸ್ಯೆಗಳು ಇವೆ. 100% ಯಾವುದೇ ಮೆಥಡ್ ನಾವು ವಿಧಾನ ತಗೊಂಡ್ರು ಅದು ಸರಿಯಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದೇ ಥರ ಈ ರಾಷ್ಟ್ರೀಯ ಆದಾಯದ ಬೇರೆ ಬೇರೆ ನಾವು ಏನು 3 ವಿಧಾನಗಳನ್ನು ನೋಡಿದ್ದೀವಲ್ಲ, ಆ 3 ವಿಧಾನಗಳಲ್ಲೂ ಕೂಡ ಕೆಲವೊಂದು ತೊಡಕುಗಳು ಇವೆ. ಆ ತೊಡಕುಗಳು ಏನಂತಂದ್ರೆ, ಈಗ ಸ್ಪಷ್ಟವಾದ ಅಂಕಿಅಂಶಗಳ ಕೊರತೆ. ಈಗ ಯಾರು ಎಷ್ಟು ಖರ್ಚು ಮಾಡಿದ್ರು ಅಂಥೇಳಿ ಸ್ಪಷ್ಟವಾಗಿ ನಮ್ಗೆ ಅಂಕಿಅಂಶ ಸಿಗ್ಲಿಕ್ಕಿಲ್ಲ. ಈಗ ಬಹುಶಃ ನೀವು ಈಗ ಫ್ಯಾಕ್ಟ್ರಿದವರಾದ್ರೆ ಅವ್ರ ಹತ್ರ ಎಲ್ಲ ಅಕೌಂಟ್ಸ್ ಮೇಂಟೈನ್ ಮಾಡಿರ್ತಾರೆ, ಲೆಕ್ಕಾಚಾರ ಇರ್ತದೆ. ಅವ್ರು ಏನಾದರೂ ನಿಮಗೆ ಲೆಕ್ಕಾಚಾರ ಅವ್ರ ಕಡೆಯಿಂದ ನಿಮಗೆ ಸಿಗ್ಬೋದು. ಆದರೆ ರೈತ ಬೇರೆ ಬೇರೆ ಕಡೆಯಿಂದ ದುಡ್ಡು ಇಸ್ಕೊಂಡು ಹೆಚ್ಚು ಕಡಿಮೆ ಆಗಿರುತ್ತದೆ. ಈಗ ಅವನ ಕಡೆಯಿಂದ ಎಷ್ಟು ಖರ್ಚಾಗಿದೆ, ಆಮೇಲೆ ಅವನ ಮಾರುಕಟ್ಟೆಯಲ್ಲಿ ಎಷ್ಟು ಇದು ಮಾಡ್ದ, ಧಾನ್ಯಗಳನ್ನು ಮಾರ್ದ ಅನ್ನೋದು ಸರಿಯಾದ ಅಂಕಿಅಂಶ ನಮಗೆ ಇವತ್ತಿನ ಇದರಲ್ಲಿ ಸಿಗೋದಿಲ್ಲ.
ಆಮೇಲೆ ಸಾಟಿ ವಿನಿಮಯ ಪದ್ಧತಿ ಇನ್ನೂ ಅಸ್ತಿತ್ವದಲ್ಲಿದೆ ನಮ್ಮ ಭಾರತದಲ್ಲಿ. ಹಾಗಾಗಿ ಈ ಸಾಟಿ ವಿನಿಮಯ ಪದ್ಧತಿಯಿಂದ ನಮಗೆ ಸರಿಯಾದ ಅಂಕಿಅಂಶಗಳು ಸಿಗೋದಿಲ್ಲ. ಈಗ ಸಾಟಿ ವಿನಿಮಯ ಅಂತಂದರೆ ಇದನ್ನು ಇಂಗ್ಲೀಷಲ್ಲಿ ನಾವು ಬಾರ್ಟರ್ ಸಿಸ್ಟಮ್ ಅಂತ ಕರಿತೀವಿ. ಈಗ ಅಕ್ಕಿ 1 ಕ್ವಿಂಟಲ್ ಒಬ್ಬ ರೈತ ಬೆಳೆದ್ರೆ ಇನ್ನೊಬ್ಬನು ಜೋಳ ಬೆಳೆದಿರ್ತಾನೆ 2 ಕ್ವಿಂಟಲ್. ಅವಾಗ ಏನು ಮಾಡ್ತಾರೆ, ಓಕೆ ಅರ್ಧ ಕ್ವಿಂಟಲ್ ಅಕ್ಕಿ ನನಗೆ ಕೊಡು, ನಾನು 1 ಕ್ವಿಂಟಲ್ ಜೋಳ ನಿನಗೆ ಕೊಡ್ತೀನಿ ಅಂತ ಹೇಳಿ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ರೈತರು. ನನಗೆ ಜೋಳ ಬಳಸೋಕೆ ಬೇಕು ಒಂದು ಸ್ವಲ್ಪ, ಹಾಗಾಗಿ ಅರ್ಧ ಕ್ವಿಂಟಲ್ ಅಕ್ಕಿ ನಿಮಗೆ ಕೊಡ್ತೀನಿ, ನೀವು 2 ಕ್ವಿಂಟಲ್ ನನಗೆ ಜೋಳ ಕೊಡ್ರಿ ಅಂತೇಳಿ. ಸೊ ಹೀಗೆ ಎಕ್ಸ್ಚೇಂಜ್ ಮಾಡೋ ಪದ್ಧತಿ ಇನ್ನೂ ಅಸ್ತಿತ್ವದಲ್ಲಿರೋದ್ರಿಂದ ಈಗ ಕೊನೆಯಲ್ಲಿ ಅಂತಿಮ ಸರಕುಗಳು ಎಷ್ಟು ನಿಜವಾಗ್ಲೂ ತಯಾರಾಗಿದ್ವು, ಉತ್ಪಾದನೆ ಆಗಿದ್ವು, ಆಮೇಲೆ ಆ ಅಂತಿಮ ಸರಕುಗಳ ಮಾರುಕಟ್ಟೆ ಬೆಲೆ ನಿಜವಾಗ್ಲೂ ಎಷ್ಟಿದೆ ಅಂತೇಳಿ ಸ್ವಲ್ಪ ಕಷ್ಟ ನಮಗೆ ಇದರಿಂದ ಆಗ್ತದೆ. ಯಾಕಂದರೆ ಬಾರ್ಟ್ರಲ್ಲಿ ಇದು ಅನ್ಅಫಿಷಿಯಲ್ ಆಗಿ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ, ಹಾಗಾಗಿ ನಮಗೆ ಆ ತೊಂದರೆ ಕಾಣ್ತದೆ. ಆಮೇಲೆ ದ್ವಿಗಣನೆ ಸಮಸ್ಯೆ, ನಾವು ಎಷ್ಟೇ ಝೀರೋ ಆಗಬೇಕಂತಂದ್ರೂ ದ್ವಿಗಣನೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸ್ವಲ್ಪರ ಮಟ್ಟಿಗೆ ಹಾಗೆ ಆಗತ್ತೆ, ಹಾಗಾಗಿ ಅದರ ಸಮಸ್ಯೆ ಕೂಡ ನಮಗೆ ಇಲ್ಲಿ ಕಾಡ್ತದೆ. ಆಮೇಲೆ ಸರಕು ಪರಿಗಣನೆಯ ಮತ್ತು ಸೇರ್ಪಡೆಯ ಸಮಸ್ಯೆ. ಈಗ ಅಂದರೆ ಯಾವ ಸರಕನ್ನು ನಾವು ಯಾವ ಕ್ಷೇತ್ರದಲ್ಲಿ ಪರಿಗಣನೆಗೆ ತಗೋಬೇಕು ಅಂತಿಮವಾಗಿ, ಆಮೇಲೆ ಯಾವ ಸರಕನ್ನು ನಾವು ಯಾವ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡಬೇಕು, ಇನ್ನು ಯಾಕಂದರೆ ಸುಮಾರು ಕ್ಷೇತ್ರ ಬೆಳೀತಾನೆ ಹೋಗ್ತಾ ಇದೆ. IT ಸರ್ವಿಸಸ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಆಮೇಲೆ ಹೊಸ BPO ಸರ್ವಿಸಸ್ಸು, ಈ ಥರ ಬೇರೆ ಬೇರೆ ಸೇವೆಗಳು ಬರ್ತಾನೆ ಇದೆ. ಸೊ ಈಗ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರದಲ್ಲಿ ಯಾವ ಸರಕು ಯಾವ ಸೇವೆ ಅಂತಿಮವಾಗಿ ನಾವು ನೋಡಬೇಕು. ಯಾಕೆ ಮಧ್ಯಂತರದಲ್ಲಿ ಕೆಲವೊಂದು ನಾವು ಸರಕುಗಳನ್ನ ಬಳಸಿರ್ತೀವಿ, ಅದರ ಉತ್ಪಾದನೆ ವಿಧಾನಕ್ಕೆ ನಾವು ನೋಡಿದಾಗ ಮಧ್ಯಂತರ ಸರಕುಗಳನ್ನು ನಾವು ಲೆಕ್ಕ ತಗೋಬಾರ್ದು, ಅಂತಿಮ ಸರಕನ್ನೇ ನಾವು ಅಷ್ಟೇ ನೋಡಬೇಕು. ಸೊ ಹೀಗೆ ಸಮಸ್ಯೆ ಇದ್ದಾಗ ಅದು ಇನ್ನೂ ನಾವು ಕರೆಕ್ಟಾಗಿ ಕ್ಯಾಟಗರೈಸೇಷನ್ ಮಾಡ್ಕೊಂಡಿಲ್ಲ, ಯಾವ ಸರಕು ಯಾವುದು ಪರಿಗಣನೆ ತಗೋಬೇಕು, ಯಾವ ಸೇವೆಯನ್ನು ನಾವು ಪರಿಗಣನೆಗೆ ತಗೋಬಾರ್ದು ಅಂತ ಹೇಳಿ. ಆಮೇಲೆ ಅದೇ ಥರ ಎಕ್ಸಾಂಪಲ್ ಅನ್ಕೊಟ್ಟೆ, ಈಗ ಸೇವೆಗಳನ್ನು ಕೂಡ ನಾವು ಸರಿಯಾದ ಮಾಪನೆ, ಎಷ್ಟು ಮೌಲ್ಯದ ಸೇವೆ ಮಧ್ಯಂತರವಾಗಿ ಬಳಕೆ ಮಾಡಿದ್ರು ಆ ಮೌಲ್ಯವನ್ನು ನಾವು ಕಳಿಬೇಕಾಗತ್ತೆ. ಹಾಗಾಗಿ ಅದಕ್ಕೆ ನಾವು ಸರಿಯಾದ ಅಥವಾ ಸೂಕ್ತವಾದ ನಮ್ಮ ಹತ್ರ ಡೇಟಾ ಇಲ್ಲ, ಇವತ್ತಿನ ದತ್ತಾಂಶಗಳು ಇಲ್ಲದ ಕಾರಣ ಆ ಸೇವೆ ಎಷ್ಟು ಕಳಿಬೇಕು ಮೌಲ್ಯ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಆಮೇಲೆ ಸ್ವ ಅನುಭೋಗಿ ಸರಕುಗಳನ್ನು ಮಾಪನ ಮಾಡಲು ಸಾಧ್ಯವಾಗುತ್ತಿಲ್ಲ. ಈಗ ಅದೇ ಎಕ್ಸಾಂಪಲ್ ಕೊಟ್ಟನಲ್ಲ, ಈಗ ರೈತ 1 ಕ್ವಿಂಟಲ್ ಅಕ್ಕಿ ಬೆಳೆದ್ರೆ ಅವೇನು ಮಾಡ್ಬೋದು, ಇದರಲ್ಲಿ ಒಂದು 30 kg ಮನೆ ಬಳಕೆಗೆ ಅಂತ ಇಟ್ಕೊಂಡು 70 kg ಮಾರಾಟ ಮಾಡ್ಬೋದು. ಹಾಗಾಗಿ ಈಗ ಸ್ವ ಅನುಭೋಗಿ ಆಯ್ತಲ್ಲ, ಇದು 30 kg, ಇದರ ಲೆಕ್ಕ ಸರ್ಕಾರಕ್ಕೆ ಹೋಗಲಿಲ್ಲ. ತಯಾರು ಮಾಡಿದಂದ್ರೂ 1 ಕ್ವಿಂಟಲ್ 100 kg ಉತ್ಪಾದನೆ ಮಾಡಿದ್ರು ಕೂಡ ಸರ್ಕಾರಕ್ಕೆ ಮಾಹಿತಿ ಬರೀ 70 kg ಮಾಹಿತಿ ಅಷ್ಟೇ ಹೋಯಿತು. ಹೀಗಾಗಿ ಅದರಿಂದನೂ ಕೆಲವೊಂದು ಕೊರತೆಯಲ್ಲಿ ಕಾಣ್ತಾ ಇದೆ. ಆಮೇಲೆ ಕಾನೂನು ಬಾಹಿರ ಚಟುವಟಿಕೆ, ಈಗ ಯಾವುದೋ ಒಂದು ಮಾಡಿರ್ತಾರೆ, ಬ್ಯಾನ್ ಮಾಡಿರ್ತಾರೆ ಕೆಲವೊಂದು ಪದಾರ್ಥಗಳನ್ನ, ಆ ಪದಾರ್ಥ ಅಥವಾ ವಸ್ತುಗಳನ್ನ ತಯಾರು ಮಾಡಬಾರ್ದು. ಎಕ್ಸಾಂಪಲ್ ಈಗ ಪ್ಲಾಸ್ಟಿಕ್ಸ್ನ ಕೆಲವೊಂದು ಇದ್ರ ಕಡೆ ಬ್ಯಾನ್ ಮಾಡಿರ್ತಾರೆ, ಕೆಲವೊಂದು ಸ್ಟೇಟ್ಸಲ್ಲಿ ಬ್ಯಾನ್ ಮಾಡಿದ್ದಾರೆ, ಇಂಥ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ನ ನೀವು ತಯಾರು ಮಾಡಬಾರ್ದು ಅಂತೇಳಿ. ಆದರೂ ಏನು ಮಾಡ್ತಾರೆ, ಪ್ಲಾಸ್ಟಿಕ್ ಸಣ್ಣ ಕೈಗಾರಿಕೆ ಇರ್ಬೋದು, ಅವ್ರು ಏನು ಮಾಡ್ಬಿಡ್ತಾರೆ, ಕದ್ದು ಮುಚ್ಚಿ ಅಂಥ ಪ್ಲಾಸ್ಟಿಕ್ ಬ್ಯಾಗ್ನ ತಯಾರು ಮಾಡ್ತಾರೆ. ಅದನ್ನು ತಯಾರು ಮಾಡಿ ಅದನ್ನು ಬ್ಲ್ಯಾಕಲ್ಲಿ ಮಾರುಕಟ್ಟೆಯಲ್ಲಿ ಸೇಲ್ ಮಾಡ್ತಾರೆ. ಅದನ್ನು ಲೆಕ್ಕಕ್ಕೆ ತೋರಿಸೋದಿಲ್ಲ ಗೌರ್ಮೆಂಟಲ್ಲಿ. ಅವ್ರು ಗೌರ್ಮೆಂಟ್ಗೆ ಏನು ತೋರಿಸ್ತಿರ್ತಾರೆ, ಬೇರೆ ಯಾವುದಾದ್ರೂ ವಸ್ತುಗಳನ್ನ ತಯಾರು ಮಾಡ್ತಾ ಸೈಡಲ್ಲಿ ಪ್ಲಾಸ್ಟಿಕ್ನ ಅವ್ರು ತಯಾರು ಮಾಡಿ, ಇಲ್ಲಿ ನಾವು ಪ್ಲಾಸ್ಟಿಕ್ ತಯಾರು ಮಾಡಲ್ಲ, ಬೇರೆದು ಈ ಬಟ್ಟೆ ಬ್ಯಾಗ್ ಅಷ್ಟೇ ನಾವು ತಯಾರು ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ತೋರಿಸಿ, ಅದ್ರ ಜೊತೆಗೆ ಅವ್ರು ಏನು ಮಾಡಿರ್ತಾರೆ, ಪ್ಲಾಸ್ಟಿಕ್ನು ತಯಾರು ಮಾಡಿ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡ್ತಾ ಇರ್ತಾರೆ. ಅದನ್ನು ಬ್ಲ್ಯಾಕಲ್ಲಿ ಮಾರುಕಟ್ಟೆಯಲ್ಲಿ ಪರ್ಚೇಸ್ ಮಾಡಿ ತರಕಾರಿ ಅಂಗಡಿ, ಕಿರಾಣಿ ಅಂಗಡಿ ಇವತ್ತು ನೀವು ಹೋದ್ರೂ ನೋಡ್ಬೋದು ಪ್ಲಾಸ್ಟಿಕ್ ಮಾರ್ತಾ ಇರ್ತಾರೆ. ಬಟ್ ಗೌರ್ಮೆಂಟ್ ಬ್ಯಾನ್ ಮಾಡಿದೆ, ಕೆಲವೊಂದು ಮೈಕ್ರಾನ್ಸ್ ಲಿಮಿಟ್ ಮೇಲೆ ನೀವು ಪ್ಲಾಸ್ಟಿಕ್ ಯೂಸ್ ಮಾಡಬೇಕು ಅಂತ ಹೇಳಿ. ಆದರೂ ನೀವು ಈಗಾದ್ರೂ ತೆಳುವಾದ ಪ್ಲಾಸ್ಟಿಕ್ನ ನೀವು ಕೆಲವೊಂದು ತರಕಾರಿ ಅಂಗಡಿ, ಕಿರಾಣಿ ಅಂಗಡಿಗೆ ಹೋದ್ರೆ ನೋಡ್ಬೋದು. ಸೊ ಅವಾಗ ಏನಾಯಿತು, ಇದು ಕಾನೂನು ಬಾಹಿರ ಚಟುವಟಿಕೆ ಆಗಿರೋದ್ರಿಂದ ಇದು ಬ್ಲ್ಯಾಕಲ್ಲಿ ಕೌಂಟ್ ಆಗೋದಿಲ್ಲ ಈಗ. ಯಾಕಂದರೆ ಅದಕ್ಕೂ ದುಡ್ಡಿನ ವ್ಯವಹಾರ ಆಗಿದೆ ಈಗ, ಅದಕ್ಕೂ ಸರಕು ಮಾರ್ಕೆಟಲ್ಲಿ ಅದಕ್ಕೂ ಒಂದು ಮೌಲ್ಯ ಇದೆ. ಅದನ್ನು ನಾವು ಲೆಕ್ಕ ತೊಗೊಂಡ್ರೆ ನಮ್ಮ ದೇಶೀಯ ಉತ್ಪನ್ನಕ್ಕೆ ಅಥವಾ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿಗೆ ಆಗುತ್ತದೆ. ಬಟ್ ಅದು ಕಾನೂನು ಬಾಹಿರ ಇರೋದ್ರಿಂದ ಅದು ಬುಕ್ಸ್ನಲ್ಲಿ ಬರೋದಿಲ್ಲ. ಆಮೇಲೆ ಕೊನೆಯದಾಗಿ ಸವಕಳಿ ವೆಚ್ಚವನ್ನು ನಾವು ಸ್ಪಷ್ಟವಾಗಿ ಮಾಪನ ಮಾಡಲು ಆಗ್ತಾ ಇಲ್ಲ. ಸವಕಳಿ ವೆಚ್ಚ ಅಂದರೆ ಡೆಪ್ರಿಸಿಯೇಷನ್ ಅಂತ ಹೇಳಿದೆ. ಈಗ ಕ್ಯಾಪಿಟಲ್ ಅಸೆಟ್ಸ್ ಅಂತ ಏನಿರ್ತವೆ, ಬಂಡವಾಳ ಸರಕುಗಳು, ಬಂಡವಾಳ ಸರಕುಗಳನ್ನು ನಾವು ಕ್ಯಾಪಿಟಲ್ ಗುಡ್ಸ್ ನಾವು ಏನು ಬಳಕೆ ಮಾಡಿರ್ತೀವಿ, ಸ್ವಲ್ಪ ದಿನ ಆದಮೇಲೆ
ಅದಕ್ಕೆ ಮೇಂಟೆನೆನ್ಸು ಅದು ಇದು ಅಂತ ಹೇಳಿ ಅದಕ್ಕೆ ಸ್ವಲ್ಪ ಖರ್ಚಾಗುತ್ತೆ. ಆದರೆ ಎಕ್ಸಾಕ್ಟ್ಲಿ ಎಷ್ಟು ಖರ್ಚಾಯಿತು ಅಂತೇಳಿ ಸರ್ಕಾರಕ್ಕೆ ಎಲ್ಲ ಸಿಗೋದಿಲ್ಲ. ಯಾಕಂದರೆ ಈಗ ದೊಡ್ಡ ದೊಡ್ಡ ಇಂಡಸ್ಟ್ರಿ ಆದರೆ ಅವ್ರು ಪಬ್ಲಿಕಲ್ಲಿ ರಿಲೀಸ್ ಮಾಡಿರ್ತಾರೆ. ಆದರೆ ಈಗ ಸಣ್ಣ ಸಣ್ಣ ಕಂಪ್ನೀಸು, ಗುಡಿ ಕೈಗಾರಿಕೆ, ಮನೆ ಕೈಗಾರಿಕೆ, ಇದರಲ್ಲಿ ಇವ್ರ ಹತ್ರ ನಮ್ಮ ಸರಿಯಾದ ಡೇಟಾ ನಮಗೆ ಸಿಗೋದಿಲ್ಲ, ಎಷ್ಟು ಸವಕಳಿ ವೆಚ್ಚ ಆಯಿತು ಅಂತೇಳಿ. ಸೊ ಇಂಥ ಕೆಲವೊಂದು ತೊಡಕುಗಳ ನಡುವೆ ಇವತ್ತು ರಾಷ್ಟ್ರೀಯ ಆದಾಯವನ್ನು ಒಂದು ಮಟ್ಟಕ್ಕೆ ನಾವು ಮಾಪನವನ್ನು ಮಾಡ್ತಾ ಇದ್ದೀವಿ. ಸೊ ಇದ್ರ ರಿಲೇಟೆಡ್ ತೊಡಕು ಏನೇನಂತಂದರೆ ಈ ಪಾಯಿಂಟ್ಸ್ ಇವೆ. ಇದ್ರ ಮೇಲೆ ನಿಮಗೆ ಬೇರೆ ಬೇರೆ ಕ್ವಶನ್ಸ್ ಬರ್ಬೋದು. ಸೊ ಸಾಟಿ ವಿನಿಮಯ, ದ್ವಿಗಣನೆಯ ಸಮಸ್ಯೆ ಕೆಲವೊಂದು ಕ್ಷೇತ್ರದಲ್ಲಿ, ಆಮೇಲೆ ಹೊಸ ಹೊಸ IT ಸೇವೆ ಬರ್ತಾ ಇರೋದ್ರಿಂದ ಸರಕು ಅಥವಾ ಸೇವೆಗಳನ್ನು ಯಾವ ಕ್ಷೇತ್ರದಲ್ಲಿ ಸೇರ್ಪಡೆ ಮಾಡಬೇಕು, ಅಂತಿಮವಾಗಿ ಯಾವುದನ್ನು ನಾವು ಲೆಕ್ಕಕ್ಕೆ ತಗೋಬೇಕು, ಯಾವುದನ್ನು ತಗೋಬಾರ್ದು ಅನ್ನೋ ಇನ್ನೂ ಕೆಲವೊಂದು ಕನ್ಫ್ಯೂಷನ್ಸ್ ಇರೋದ್ರಿಂದ ನಮಗೆ ರಾಷ್ಟ್ರೀಯ ಆದಾಯದ ಮಾಪನಗಳು ಕೆಲವೊಂದು ತೊಡಕುಗಳು ನಮಗೆ ಕಾಣಿಸ್ತಾ ಇದೆ. ಸೊ ಇದರ ಮೇಲೆ ನಿಮಗೆ ಒಂದೊಂದು ಪಾಯಿಂಟ್ ಮೇಲೆ ಒಂದೊಂದು ಕ್ವೆಶನ್ಸ್ ಬಂದರೂ ಬರ್ಬೋದು. ಹಾಗಾಗಿ ಈ ಲಾಸ್ಟ್ ಸ್ಲೈಡಲ್ಲಿರೋ ಈ ಪಾಯಿಂಟ್ಸ್ ನೀವು ಇಂಪಾರ್ಟೆಂಟ್ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದ್ರ ಮೇಲೂ ನಿಮಗೆ ಕೆಲವೊಂದು ಕ್ವೆಶನ್ಸ್ ಖಂಡಿತ ಬರ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.